ಸೀನು ಈಗ ಕೆಲವ್ರು ಹೇಳ್ತಾರೆ ಒಂಚೂರು ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಒಂದು 25-30 ಸೀನ್ ಬಿಟ್ಟು ಸುಸ್ತಾಗಿ ಮಲಗೋ ಸ್ಟೇಜಿಗೆ ಹೋಗ್ಬಿಟ್ವಿ ನಾವು ಅಂತ ಟೈಮಲ್ಲಿ ಒಂದು ಈಗ ಕಷಾಯಗಳು ಕುಡಿಬೋದು ಕೆಲವೊಂದು. ಈಗ ಜೀರಿಗೆ ಮತ್ತೆ ಸ್ವಲ್ಪ ಅದಕ್ಕೆ ಅರಿಶಿನ, ಕೊತ್ತಂಬರಿ ಬೀಜ, ಈವನ್ ಕೊತ್ತಂಬರಿ ಬೀಜನ ತಂಪು, ಜೀರಿಗೆ, ಅರಿಶಿನ ಜೊತೆಗೆ ಪುದೀನ ಸೊಪ್ಪು, ತುಳಸಿ ಇಂಥವನ್ನ ಕುದಿಸ್ಬಿಟ್ಟು ಕಷಾಯ ಮಾಡಿಕೊಂಡು, ಅರಿಶಿನ ಅಂತೂ ಈಗ ನೋಡಿ ವಿದೇಶಿಯರು ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮ್ಗೆ ಹೇಳ್ಕೊಡ್ತಾರೆ, ಅವ್ರ ಹೆಸರುಗಳೇ ಏನೇನೋ ಟೂರ್ಮರಿಕ್ ಅಂತೆಲ್ಲ ಇಟ್ಕೊಂಡು ಏನೇನೋ ಕರಿತಾ ಇದ್ದಾರೆ. ಈಗ ನಮ್ಮ ಜನಗಳಿಗೆ ಸ್ವಲ್ಪ ನಂಬಿಕೆ ಬರ್ತಾ ಇದೆ ಅರಿಶಿನ ಒಳ್ಳೇದು ಅಂತ. ಅದನ್ನ ತಗೊಂಡು ಅವರು ಪೇಟೆಂಟ್ ಮಾಡ್ಕೊಳ್ಳೋಕೆ ಹೊರಟ್ಬಿಟ್ಟಿದ್ರು, ಅದು ಬೇರೆ ವಿಷಯ. ಸೊ ಅದನ್ನ ಜಾಸ್ತಿ ಅಂದ್ರೆ ತುಂಬಾ ಹೀಟ್ ಆಗೋ ತರ ಅಲ್ಲ, ನೀರಲ್ಲಿ ಅರಿಶಿನ ಕುದಿಸಿ ಅದಕ್ಕೊಂಚೂರು ಬೇಕಾದ್ರೆ ಪುದೀನ, ಅದೆಲ್ಲ ಜೀರ್ಣಕ್ಕೂ ಒಳ್ಳೇದು, ಮತ್ತೆ ಆಂಟಿ ಅಲರ್ಜಿಕ್ ಅಂತೀವಿ. ಆ ಕಷಾಯ ಸ್ವಲ್ಪ ರೆಗ್ಯುಲರ್ ಆಗಿ ಕುಡಿತಾ ಇರ್ಬೇಕು ಬಿಸಿಯಾಗಿ. ಮತ್ತೆ ತುಂಬಾ ತಡ್ಕೊಳಕ್ ಆಗದೆ ಇದ್ದ ಟೈಮಲ್ಲಿ ಒಂದು ಈಗ ಹೆಂಚಿನ ಮೇಲೆ ಅಥವಾ ಈಗ ತವಾ ಏನಾದ್ರು ಬಿಸಿ ಮಾಡಕ್ಕಿಟ್ಟು ಅದ್ರ ಮೇಲೆ ಅರಿಶಿನ ಪುಡಿ ಹಾಕಿ ಆ ಹೊಗೆ ಡೈರೆಕ್ಟ್ ತಗೊಂಡು ಜೋರಾಗಿ ಆ ಹೊಗೆನ ಒಳಗೆ ತಗೊಂಡ್ರೆ ಆ ಮೂಮೆಂಟಲ್ಲಿ ಅರಿಶಿನ ಇದು ಕಮ್ಮಿ ಆಗುತ್ತೆ, ಸೀನ್ ಬರೋದು ಕಡಿಮೆ ಆಗುತ್ತೆ.